ಒಂದು ಒಳ್ಳೆ ಸ್ಪೋರ್ಟ್ಸ್ ಎಂಟರ್ಟೈನರ್ ಮಾಡಬೇಕು ಅಂತಂದರೆ ಬರೀ ಫಿಲ್ಮ್ ಮೇಕಿಂಗ್ ಸ್ಕಿಲ್ಸ್ ಆಗಲಿ ಅಥವಾ ಸ್ಪೋರ್ಟ್ಸ್ ಬಗ್ಗೆ ಪ್ಯಾಷನ್ ಆಗಲಿ ಸಾಲದು. ಆ ಸ್ಪೋರ್ಟ್ಸ್ನ ಒಂದು ಇಂಟ್ರಿಕೇಟ್ ಡೀಟೇಲ್ಸ್ ಏನಿದೆ, ಟೆಕ್ನಿಕಲ್ ಎಲಿಮೆಂಟ್ಸ್ ಏನಿದೆ, ಅದನ್ನು ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ. ಈ ಸಿನಿಮಾದ ಡೈರೆಕ್ಟರ್ ತಿಳ್ಕೊಂಡಿದ್ರಾ ಇಲ್ವಾ? ನಾನು ಕನ್ನಡಿಗ ಅಗ್ನಿ ಆ್ಯಂಡ್ ಇದ್ದಿದ್ದಂಗೆ ಮಕ್ಕಳ್ದಂಗೆ ಮಾತಾಡೋಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮುಂದೆ ಬಂದಿರೋದು ಅಜಯ್ ದೇವಗನ್ ಅವರು ಆ್ಯಕ್ಟ್ ಮಾಡಿ ಅಮಿತ್ ಮಿಶ್ರಾ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಮೈದಾನ ವಿಮರ್ಶೆ ಮಾಡೋದಕ್ಕೆ. ಸಿನಿಮಾದ ಕತೆ ಬಗ್ಗೆ ಹೇಳಬೇಕು ಅಂತಂದರೆ ಇದು ಇಂಡಿಯನ್ ಟೀಮ್ನ ಕೋಚ್ ಸೈಯದ್ ಅಬ್ದುಲ್ ರಹೀಮ್ ಅವರ ಒಂದು ರೀತಿ ಬಯೋಗ್ರಫಿ ಅಂತ ಅನ್ಬೋದು. ಬಟ್ ಓನ್ಲಿ ಒಂದು 10 ಇಯರ್ಸ್ ಸ್ಪ್ಯಾನ್ನ ಕವರ್ ಮಾಡುತ್ತೆ. 1952 ಇಂದ 1962 ಮಧ್ಯ ಫುಟ್ಬಾಲ್ನಲ್ಲಿ ಇಂಡಿಯನ್ ಟೀಮ್ನಲ್ಲಿ ಆದಂಥ ಬೆಳವಣಿಗೆಗಳು, ಹಾಗೆಯೇ ಏಷ್ಯನ್ ಫುಟ್ಬಾಲ್ಗೆ ಹೋಗೋದಕ್ಕಿಂತ ಮುಂಚೆ ಯಾವ್ಯಾವ ಥರ ಚಾಲೆಂಜಸ್ ಇತ್ತು, ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅನ್ನೋದನ್ನ ಈ ಸಿನಿಮಾ ಕವರ್ ಮಾಡ್ತಾ ಹೋಗುತ್ತೆ. ಸಿನಿಮಾದಲ್ಲಿ ನನಗೆ ಅದ್ದೂರಿಯಾಗಿ ವರ್ಕೌಟ್ ಆಗಿದ್ದು ಎಲಿಮೆಂಟ್ ಏನಪ್ಪ ಅಂತಂದರೆ, ಮೊದಲನೇದಾಗಿ ಇದರಲ್ಲಿ ಫುಟ್ಬಾಲ್ನ ತೋರಿಸಿರೋ ರೀತಿ, ಆ ಮ್ಯಾಚಸ್ನ ರೀಕ್ರಿಯೇಟ್ ಮಾಡಿರೋ ರೀತಿ, ಒನ್ ಆಫ್ ದ ಬೆಸ್ಟ್ ಆರ್ ಪ್ರಾಬಬ್ಲಿ ದ ಬೆಸ್ಟ್ ಅಂತ ಅನಿಸುತ್ತೆ. ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲೇ ಆ ಸ್ಪೋರ್ಟ್ಸನ್ನು ಕವರ್ ಮಾಡಿರೋ ರೀತಿ ಏನಿದೆ, ಎಸ್ಪೆಷಲಿ ಫುಟ್ಬಾಲು, ಪ್ರಾಬಬ್ಲಿ ದ ಬೆಸ್ಟ್. ಸಗದಾಗಿತ್ತು. ಗೂಸ್ ಬಂಪ್ಸ್ ಎಲಿಮೆಂಟ್ಸ್ ಇದೆ. ಆ್ಯಂಡ್ ಆಲ್ಸೋ ಆ್ಯಕ್ಚುಯಲ್ ಮ್ಯಾಚ್ದು ಹೈಲೈಟ್ಸ್ನ ಫಾಲೋ ಮಾಡ್ದಂಗೆ ಅಥವಾ ಆ್ಯಕ್ಚುಯಲ್ ಮ್ಯಾಚ್ನೇ ಫಾಲೋ ಮಾಡ್ದಂಗೆ ಆಗುತ್ತೆ. ಯಾಕಂತಂದರೆ ಗೋಲ್ ಕಿ ಟ್ರಾವೆಲ್ ಆಗುತ್ತೆ. ಬಾಲ್ ಹಿಂಗೆ ಒದ್ದ ಮೂವೈತು ಹೊಡೆದಾಗ ಗೋಲು, ಆರ್ ಮೂವೈತು ಯಾರೋ ಟ್ಯಾಕಲ್ ಮಾಡಿ ಬಿಡಿಸ್ತಾ, ಅಥವಾ ಪಾಸ್ ಕೊಟ್ಟ ಒಬ್ಬರಿಂದ ಪಾಸ್ ಆದಾಗ ಇನ್ನೊಬ್ಬ ಹೋಗಿ ಅವನದನ್ನು ಹಿಡ್ಕೊಂಡು ಅದನ್ನು ನೆಕ್ಸ್ಟ್ ಪಾಸ್ ಮಾಡಿಕೊಂಡು, ಅದು ಎಷ್ಟು ಡೀಟೇಲಲ್ಲಿ ಕವರ್ ಮಾಡಿದ್ದಾರೆ ಅಂತಂದರೆ, ಆ ಪ್ರೊಡಕ್ಷನ್ ವರ್ಗ ಪ್ರೀವಿಯಸ್ ಇರ್ಬೋದು ಅಥವಾ ಆ್ಯಕ್ಚುಯಲ್ ಮ್ಯಾಚೇ ಕಂಡಕ್ಟ್ ಮಾಡಿ ಅದನ್ನು ಹೇಗೆ ಕವರ್ ಮಾಡಬೇಕು ಅಂತ ನೋಡ್ಕೊಂಡು ಮಾಡಿರೋ ರೀತಿ ಇದೆಯಲ್ಲ, ಹ್ಯಾಟ್ಸ್ ಆಫ್ ಅಂತ ಅನ್ನಿಸ್ತು. ಸೊ ಸಿನಿಮಾಟೋಗ್ರಫಿ ಸಗದಾಗಿ ವರ್ಕೌಟ್ ಆಗುತ್ತೆ. ಇವರು ಪ್ಲ್ಯಾನ್ ಮಾಡಿದ್ದಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ ಸಿನಿಮಾಟೋಗ್ರಫಿ ಎಷ್ಟು ಚೆನ್ನಾಗಿ ಅದನ್ನು ಕವರ್ ಮಾಡಿದ್ದಾರೆ ಅಂತಂದರೆ, ಈಗ ಹೇಳ್ದಂಗೆ ಯು ವಿಲ್ ಬಿ ಪಾರ್ಟ್ ಆಫ್ ದ ಮ್ಯಾಚ್. ಯಾವುದೋ ಮ್ಯಾಚ್ ಕಟ್ಟು ಗೋಲ್ ಹೊಡೆದಿದ್ದು ನೋಡ್ತಿರಲ್ಲ, ಆ ಮ್ಯಾಚ್ನ ನೀವು ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡ್ತಿರ್ತೀರ. ಗೋಲ್ ಹೊಡೆದಾಗ ಗೂಸ್ ಬಂಪ್ಸ್ ಸೂಪರ್ ಆಗಿತ್ತು ಅದನ್ನು ತೆಗೆದಿದ್ದ ರೀತಿ. ಆ್ಯಂಡ್ ಆಲ್ಸೋ ಕಾಸ್ಟಿಂಗು ಸಖತ್. ಯಾಕಂತಂದರೆ ಆ್ಯಕ್ಟರ್ಸ್ ಅಂತ ತೊಗೊಂಬಂದಿಲ್ಲ ಅಂತ ಅನಿಸುತ್ತೆ, ಅಥವಾ ಅವರು ಆ್ಯಕ್ಟಿಂಗ್ ಮಾಡೋರಿಗೇ ಸಖತ್ತಾಗಿ ಫುಟ್ಬಾಲ್ ಆಡೋದು ಹೇಳ್ಕೊಟ್ಟಿದ್ದಾರೆ, ಅಥವಾ ಫುಟ್ಬಾಲ್ ಆಡೋರನ್ನೇ ತೊಗೊಂಬಂದು ಆ್ಯಕ್ಟಿಂಗ್ ಮಾಡಿಸಿದಾರ ನನಗೆ ಗೊತ್ತಿಲ್ಲ. ಬಟ್ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ಲಸ್ ಅವರು ಆಗಿ ನಮ್ಮ ಫುಟ್ಬಾಲ್ ಪ್ಲೇಯರ್ಸ್ ಏನಿದ್ರು 1962 ಟೀಮು, ಆ ಟೀಮಲ್ಲಿ ಇರೋರ ಥರನೇ ಕಾಣಿಸ್ತಾರೆ ಅವರು. ಸೊ ಬ್ರಿಲಿಯಂಟ್ ವರ್ಕ್. ಅದೇ ಥರ ಇರೋರನ್ನ ತಂದು ಅವ್ರ ಕೈಲಿ ಆಡಿಸಿ, ಸೊ ಅಲ್ಲಿ ಒಂದು ಜೆನ್ಯೂನ್ ಎಲಿಮೆಂಟ್ ಕಾಣಿಸುತ್ತೆ, ಒಂದು ರಿಯಲಿಸ್ಟಿಕ್ ಎಲಿಮೆಂಟ್ ಕಾಣಿಸುತ್ತೆ. ಬಿಕಾಸ್ ಅವ್ರು ಆಡ್ತಾ ಇರೋದು ಕಾಣಿಸ್ತಲ್ವ, ಮೂವ್ ಆಗೋದು ಕಾಣಿಸುತ್ತೆ, ಅವ್ರು ಟ್ಯಾಕಲ್ ಮಾಡೋದು ಕಾಣಿಸುತ್ತೆ, ಬೀಳೋದು ಕಾಣಿಸುತ್ತೆ, ಸ್ಕಿಲ್ಸ್ ಕಾಣಿಸುತ್ತಲ್ಲ. ಸೊ ಹಾಗಾಗಿನೇ ಎಂಟೈರ್ ಫುಟ್ಬಾಲ್ ಎಲಿಮೆಂಟ್ ಸಖತ್ತಾಗಿ ವರ್ಕ್ ಆಗಿದೆ. ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಾಲಿಟಿ ಸಖತ್ತಾಗಿದೆ. ಈಗಾಗಲೇ ಹೇಳಿದ್ರೆ ಸಿನಿಮಾಟೋಗ್ರಫಿ ಸಖತ್ತಾಯಿತು. BGM ಕೂಡ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. AR ರೆಹಮಾನ್ ಅವ್ರದ್ದು ಅಲ್ಟಿಮೇಟ್ ಆಗಲಿ ಸಿಕ್ಕಾಪಟ್ಟೆ ಬೆಸ್ಟ್ ಆಗಲಿ ಅಂತ ಅನ್ನಿಸ್ಲಿಲ್ಲ, ಇನ್ನೂ ಇರ್ಬೋದಾಗಿತ್ತು ಅಂತ ಅನಿಸ್ತು ಆಟ್ ಪಾಯಿಂಟ್ಸ್. ಬಟ್ BGM ಮಜಾ ಕೊಡುತ್ತೆ. ಈಗಾಗಲೇ ಹೇಳಿದಂಗೆ ಗೂಸ್ ಬಂಪ್ಸ್ ಆ್ಯಂಡ್ ಎಮೋಷನಲ್ ಆಸ್ಪೆಕ್ಟ್ಸ್ ಬರೋದಕ್ಕೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಆ ಫುಟ್ಬಾಲ್ ಬ್ಲಾಕ್ಸು ಸಿನಿಮಾದ ಮೇಜರ್ ಪಾಸಿಟಿವ್ ಅಂತ ಅನ್ಬೋದು. ಆ್ಯಂಡ್ ಆಲ್ಸೋ ರಿಯಲಿಸ್ಟಿಕ್ ಆಗಿ ಬಂದಿದೆ. ಈಗಾಗಲೇ ಹೇಳಿದ್ರೆ ಡ್ರಾಮಟೈಸ್ ಮಾಡೋಕ್ಕೋಗಲ್ಲ, ಓವರ್ ಡ್ರಾಮಟೈಸ್ ಮಾಡಿದ್ರೆ ಅಂಡರ್ ಪ್ಲೇ ಮಾಡಿರೋದು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದು ಬರೀ ಫುಟ್ಬಾಲ್ ಸೀಕ್ವೆನ್ಸಸ್ಸಿಗೆ ಮಾತ್ರ ಅಲ್ಲ, ಈವನ್ ರಿಯಲ್ ಲೈಫ್ ಬ್ಲಾಗ್ಸ್ ಏನು ಬರುತ್ತೆ ಆ ಫುಟ್ಬಾಲ್ ಮಧ್ಯೆ ಏನು ಅವರ ಒಂದು ರಹೀಮ್ ಅವರ ಒಂದು ಲೈಫ್ ಆಸ್ಪೆಕ್ಟ್ ಏನು ಬರುತ್ತೆ, ಅದನ್ನು ಕೂಡ ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿ ತುಂಬ ಸಟಲ್ ಆಗಿ ಹೇಳ್ತಾ ಹೋಗ್ತಾರೆ. ಅದು ಕೂಡ ನನಗೆ ಇಷ್ಟ ಆಯಿತು. ಅಲ್ಲಿ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಇದೆ ಆಬ್ವಿಯಸ್ಲಿ ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂತ. ಬಟ್ ಅದನ್ನು ಸಿಂಪಲಾಗಿ ಹೇಳಿ ನಮಗೆ ಫೀಲ್ ಮಾಡೋದಕ್ಕೆ ಬಿಡ್ತಾರಲ್ಲ, ಅಲ್ಲಿ ಅಮಿತ್ ಶರ್ಮಾ ಅವರ ವರ್ಕ್ ನನಗೆ ಇಷ್ಟ ಆಯಿತು. ಅಷ್ಟು ಸಖತ್ತಾಗಿ ಫುಟ್ಬಾಲ್ನೂ ಪ್ಲ್ಯಾನ್ ಮಾಡಿ 3 hours ಫಿಲಮ್ಮು, ಪ್ಲಸ್ ಎಲ್ಲೋ ಒಂದು ಕಡೆ ಫುಟ್ಬಾಲ್ ಇಂಟ್ರೆಸ್ಟಿಂಗ್ ಆಗಿದ್ದಾಗ ಲೈಫ್ ಸ್ಟೋರಿ ಬೋರಿಂಗ್ ಅಂತ ಅನಿಸ್ಬೋದಾಗಿತ್ತು. ಬಟ್ ಅದನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಹೋದರು ಅಂತ ಅನ್ನಿಸ್ತು. ಹಿಡಿದು ಕೂರಿಸುತ್ತೆ ಸಿನಿಮಾ. ಫಸ್ಟ್ ಹಾಫ್ ಆಫ್ ದ ಮೂವಿ ಎಲ್ಲೊಂದು ಕಡೆ ನರೇಷನ್ನು ಸ್ವಲ್ಪ ಸ್ಲೋ ಆಗಿದ್ದರೂ ಕೂಡ ಸ್ಕ್ರೀನ್ ಪ್ಲೇ ಟೈಟ್ ಆಗಿದೆ, ಸೊ ಹಿಡಿದು ಕೂರಿಸುತ್ತೆ. ಸೆಕೆಂಡ್ ಹಾಫ್ಗೆ ಬಂದಾಗ ಕಂಪ್ಲೀಟಾಗಿ ಸಿನಿಮಾ ಗ್ರಿಪ್ಪಿಂಗ್ ಆಗಿತ್ತು ಅಂತ ಅನ್ನಿಸ್ತು. ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ಸಖತ್ತಾಗಿ ಮಾಡಿದೆ. ಆಗಲೇ ಹೇಳ್ದಂಗೆ ಫುಟ್ಬಾಲ್ ಆಡಿರೋರು ಎಂಟೈರ್ ಟೀಮ್ ಪ್ಲೇಯರ್ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದೆ. ಅಜಯ್ ದೇವಗನ್ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ಒನ್ಸ್ ಅಗೇನ್ ಸಟಲ್ ಆಗಿದೆ. ಆ ಒಂದು ರೇಜ್ ಅನ್ನೋದನ್ನು ಕೂಡ ಕಂಟ್ರೋಲ್ಡ್ ಆಗಿ ತೋರಿಸ್ಬೇಕು, ಎಮೋಷನ್ಸ್ ಅನ್ನೋದನ್ನು ಕೂಡ ಕಂಟ್ರೋಲ್ಡ್ ಆಗಿ ತೋರಿಸ್ಬೇಕಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದರು ಅಂತ ಅನ್ನಿಸ್ತು. ಇನ್ನು ಸಿನಿಮಾದಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಫಸ್ಟ್ ಹಾಫ್ ಆಫ್ ದ ಮೂವಿ ಏನಿದೆ ಅದು ಈಗಾಗಲೇ ಹೇಳ್ದಂಗೆ ನರೇಷನ್ ಸ್ವಲ್ಪ ಸ್ಲೋ ಆಗಿತ್ತು. ಇನ್ನೂ ಸ್ವಲ್ಪ ಗ್ರಿಪ್ಪಿಂಗ್ ಮಾಡ್ಬೋದಾಗಿತ್ತಾ, ಟೈಟ್ ಆಗಿದೆ, ನನಗೆಲ್ಲೂ ಬೋರ್ ಅನ್ನಿಸಲಿಲ್ಲ. ಬಟ್ ಇನ್ನೂ ಸ್ವಲ್ಪ ಗ್ರಿಪ್ಪಿಂಗ್ ಮಾಡ್ಬೋದಾಗಿತ್ತ, ಇನ್ನೂ ಸ್ವಲ್ಪ ಆ ಫ್ಯಾಮಿಲಿ ಆಸ್ಪೆಕ್ಟ್ಸ್ ತರ್ಬೋದಾಗಿತ್ತ ಅಂತ ಅನಿಸ್ತು. ಆ ಫ್ಯಾಮಿಲಿ ಆಸ್ಪೆಕ್ಟ್ಸ್ ನಾವು ಡ್ವೆಲ್ ಮಾಡೋದಿಲ್ಲ ಜಾಸ್ತಿ, ಅವ್ರ ಸ್ಟೋರಿ ನೋಡ್ತಾ ಹೋಗ್ತೀವಿ. ಬಟ್ ಇನ್ನೂ ಆ ರಹೀಮ್ ಅವರ ಕ್ಯಾರೆಕ್ಟರ್ನೇ ಇನ್ನೂ ಸ್ವಲ್ಪ ಡ್ವೆಲ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಆಲ್ಸೋ 10 ಇಯರ್ಸ್ನ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿ 3 hours ಹೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಅದೇ ಜಾಸ್ತಿ ರನ್ ಟೈಮ್, ಇನ್ನೂ ಮಾಡೋದು ಕಷ್ಟ ಆಗ್ತಿತ್ತು ಅಂತ ಅನಿಸುತ್ತೆ. ಬಟ್ ಏನಿವೆ ಅವ್ರ ಲೈಫ್ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು. ಅವರ ಮೈಂಡ್ ಸೆಟ್ ಮೆಂಟಾಲಿಟಿ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಬೇಕು ಅಂತ ಅನ್ನಿಸ್ತಾ ಇತ್ತು. ಆಲ್ಸೋ ಇನ್ನೊಂದು ಎಲಿಮೆಂಟ್ ಅಂತಂದರೆ ಪ್ಲೇಯರ್ಸ್ ಬಗ್ಗೆ ನಮ್ಗೆ ಅಷ್ಟು ವಿಷಯಗಳು ಗೊತ್ತಾಗಲ್ಲ.
ಏನೋ ಅವರ ಒಂದು ಮೆಂಟಾಲಿಟಿ ಏನು, ಆ ಪ್ಲೇಯರ್ಸ್ ಕ್ಯಾರೆಕ್ಟರ್ ಸ್ಟಡಿಗೆ ಎಲ್ಲೂ ನಾವು ಹೋಗೋದೇನಿಲ್ಲ. ಸೊ ಆ ಕ್ಯಾರೆಕ್ಟರ್ಸ್ಗೆ ಇನ್ನೂ ಸ್ವಲ್ಪ ಡೆಪ್ತ್ ಬೇಕಾಗಿತ್ತಾ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು. ಬಟ್ ಒನ್ಸ್ ಅಗೇನ್ ಆ ರಮ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಕಷ್ಟ, ಯಾಕಂದರೆ ಈಗಾಗಲೇ ಹೇಳ್ದಂಗೆ ಸಾಕಷ್ಟು ಇವೆಂಟ್ಸ್ನೇ ಕವರ್ ಮಾಡೋದಿತ್ತು. ಬಟ್ ಅದು ಇನ್ನೊಂದು ಚೂರು ಮಿಸ್ ಆಯಿತು. ಅಂದರೆ ಸ್ವಲ್ಪ ಡಾಕ್ಯುಮೆಂಟ್ರೀಶ್ ಹೋಗ್ಬಿಡುತ್ತೆ ಅನ್ನೋ ಫೀಲ್ ಇತ್ತು. ಸಾಕಷ್ಟು ಡ್ರಾಮಾ ಮೂಮೆಂಟ್ಸ್ ಇದೆ, ಸಾಕಷ್ಟು ಮಜಾ ಕೊಡ್ತಾ ಹೋಗುತ್ತೆ. ಬಟ್ ಬಿಕಾಸ್ ಒಂದೇ ಲೇಯರಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಡಾಕ್ಯುಮೆಂಟರೀಶ್ ಫೀಲ್ ಇತ್ತು ಅಂತ ಅನಿಸ್ತು ಸಿನಿಮಾಗೆ. ಸೊ ಆ ಆಸ್ಪೆಕ್ಟ್ಸ್ ಡೆಫಿನೆಟ್ಲಿ ಇನ್ನೂ ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು. ಸೊ ಓವರಾಲ್ ಆಗಿ ಹೇಳಬೇಕು ಅಂತಲೇ ನನಗೆ ಸಿನಿಮಾ ಸಿಕ್ಕಾಪಟ್ಟೆ ಮಜಾ ಕೊಡ್ತು. ನಾನು ತುಂಬಾ ಖುಷಿಪಟ್ಟೆ ಸಿನಿಮಾನ ನೋಡ್ತಾ. ಓವರ್ ಡ್ರಾಮಾ ಇಲ್ಲದೆ ಇರೋದು ನನಗೆ ವರ್ಕೌಟ್ ಆಯಿತು. ಬೇರೆಯವ್ರಿಗೆ ಅನ್ನಿಸ್ಬೋದೇನೋ ಇಲ್ಲದೆ ಇರೋ ಒಂದಷ್ಟು ಕಾನ್ಫ್ಲಿಕ್ಟ್ನ ತಂದು ಇಲ್ಲದೆ ಇರೋ ಒಂದಷ್ಟು ಎಲಿಮೆಂಟ್ಸ್ನ ಹಾಕ್ಬೋದಾಗಿತ್ತು ಅಂತ. ಬಟ್ ಇದು ರಿಯಲ್ ಲೈಫ್ ಬೇಸ್ಡ್ ಸಿನಿಮಾ. ಸೊ ಅಲ್ಲಿ ಏನು ನಡೆದಿತ್ತು ಅದನ್ನು ತುಂಬಾ ಚೆನ್ನಾಗಿ ತಂದಿದ್ದಾರೆ. ತುಂಬಾ ಸ್ಟ್ರಾಂಗ್ ಟೆಕ್ನಿಕಲ್ ಆಸ್ಪೆಕ್ಟ್ಸು, ಸ್ಟ್ರಾಂಗ್ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್ ಆ್ಯಂಡ್ ಎಸ್ಪೆಷಲಿ ಮ್ಯಾಚಸ್ನ ಅದ್ದೂರಿಯಾಗಿ ತಂದಿದ್ದಾರೆ. ನೀವು ಫುಟ್ಬಾಲ್ ಫ್ಯಾನ್ ಆಗಿದೆ ಅಥವಾ ಸ್ಪೋರ್ಟ್ಸ್ ಮೂವಿ ಫ್ಯಾನ್ ಏನಾದರೂ ಆಗಿದೆ, ಮಿಸ್ ಮಾಡ್ಕೊಳ್ದಲ್ಲೇ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೇನೆ. ವಿಮರ್ಶೆನ ಮುಗಿಸ್ತೀನಿ. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಅನಿಸುವಂಥ ಕಮೆಂಟ್ ಮಾಡೋದು ಮಾತ್ರ ಮರಿಲೇಬಿಡಿ. ಹಾಗೆ ನೀವು ಒಂದು ವಿಮರ್ಶೆ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಿದೆ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿದಿರ್ತೀವಿ ವಿಮರ್ಶೆಗಾಗಿ, ಸಿನಿಮಾ ಅನಾಲಿಸಿಸ್ಗಾಗಿ. ಆಗಾಗ ಬ್ಲಾಗ್ಸ್ ಕೂಡ ಮಾಡ್ತಾ ಇರ್ತೀವಿ. ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ ನೋಟಿಫಿಕೇಶನ್ ಬೆಲ್ ಐಕಾನ್ ಇರುತ್ತಲ್ಲ, ದಯವಿಟ್ಟು ಅದನ್ನು ಮಾತ್ರ ಠಣ 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 ಅಂತ ಗಂಟೆ ಬಾರಿಸ್ಬಿಡಿ.